ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಭಿ ಕ್ಲಿಪ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಪ್ರಿವಿಯಸ್ ಕ್ಲಾಸ್ನಲ್ಲಿ ನಾವು ಪ್ಲಾಂಟೇಶನ್ ಕ್ರಾಪ್ಸ್, ಡಾಗ್ಸ್ ಬ್ರೀಡ್ಸ್, ಸೆರಿಕಲ್ಚರ್ ಟಾಪಿಕ್, ಹಾಗೆ ಗ್ರಾಸಸ್, ಫಾಡರ್ಸ್, ಹೀಗೆ ಮುಂತಾದ ವಿಷಯಗಳ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ದೇವೆ. ಆ್ಯಂಡ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಇಂಡಿಯನ್ ಕ್ಯಾಟಲ್ ಬ್ರೀಡ್ಸ್, ಬಫೆಲೋ ಬ್ರೀಡ್ಸ್, ಸಮ್ ಎಕ್ವಿಪ್ಮೆಂಟ್ಸ್, ಹಾಗೆ ಡಾಗ್ಸ್ ಬ್ರೀಡ್ಸ್ಗಳನ್ನು ಡಿಸ್ಕಸ್ ಮಾಡೋಣ. ಆ್ಯಂಡ್ ಈ ವಿಡಿಯೋದಲ್ಲಿ ನಾವು ಕ್ಯಾಟಲ್ ಹಾಗೂ ಬಫೆಲೋ ಬ್ರೀಡ್ಸ್ಗಳ ಒಂದು ಯುನಿಕ್ ಐಡೆಂಟಿಫಿಕೇಷನ್ ಏನೆಂಬುದು ಸ್ವಲ್ಪ ನೋಡೋಣ. ಆ್ಯಂಡ್ ಗೈಸ್, ಇನ್ನೂ ಯಾರಾದರೂ ನನ್ನ ಟೆಲಿಗ್ರಾಮ್ ಚಾನಲನ್ನು ಸಹ ಜಾಯಿನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕು ಸಹ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡುವುದರ ಮುಖಾಂತರ ನೀವು ಟೆಲಿಗ್ರಾಮ್ ಚಾನಲನ್ನು ಸಹ ಜಾಯಿನ್ ಆಗಬಹುದು. ಆ್ಯಂಡ್ ಫ್ರೆಂಡ್ಸ್, ಮೊದಲನೆಯದಾಗಿ ನಾವು ಇಂಡಿಯನ್ ಕ್ಯಾಟಲ್ ಬ್ರೀಡ್ಸ್ ಅಂದರೆ ಎತ್ತು ಹಾಗೂ ಆಕಳುಗಳ ತಳಿಗಳನ್ನು ಡಿಸ್ಕಸ್ ಮಾಡೋಣ. ಮಿಲ್ಚ್ ಬ್ರೀಡ್ಸ್, ಅವುಗಳಲ್ಲಿ ಮಿಲ್ಚ್ ಬ್ರೀಡ್ಸ್ ಅಂದರೆ ಹಾಲನ್ನು ಕೊಡುವಂತಹ ಹಸುಗಳ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಆ್ಯಂಡ್ ನೆಕ್ಸ್ಟ್, ಮೊದಲನೇದಾಗಿ ಸಹಿವಾಲ್. ಈ ಸಹಿವಾಲ್ ಆಕಳುವಿನ ಒಂದು ಯುನಿಕ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಇದು ಬ್ರೌನ್ ಕಲರ್ಡ್ ಬಾಡಿ ಇರುತ್ತೆ, ಸ್ವಲ್ಪ ಬಾಡಿ ದಪ್ಪವಾಗಿರುತ್ತೆ. ಅದರ ಜೊತೆಗೆ ಮೇನ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಇದರ ಇಯರ್ಸ್ಗಳು ಹಾರಿಜಾಂಟಲ್ನಲ್ಲಿ ಕಾಣಿಸುತ್ತವೆ. ಆ್ಯಂಡ್ ಇದರ ಎರಡು ಇಯರ್ಸ್ಗಳು ಹೀಗೆ ಹಾರಿಜಾಂಟಲ್ನಲ್ಲಿ ಕಾಣಿಸುತ್ತವೆ. ಇದು ಇದರ ಐಡೆಂಟಿಫಿಕೇಷನ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ರೆಡ್ ಸಿಂಧಿ. ರೆಡ್ ಸಿಂಧಿ ಇದು ಡುಬ್ಬ ಅಂತಾರೆ ಕನ್ನಡದಲ್ಲಿ, ಹಂಪ್ ಅಂತ ಇಂಗ್ಲೀಷಲ್ಲಿ ಅಂತಾರೆ. ಇದಕ್ಕೆ ಹೀಗೆ ಸ್ವಲ್ಪ ದಪ್ಪವಾಗಿರುವಂಥ ಹಂಪ್ ಇರುತ್ತೆ. ಆ್ಯಂಡ್ ರೆಡ್ ಸಿಂಧಿ ಹೆಸರಿನಲ್ಲೇ ರೆಡ್ ಅಂತ ಇದೆ, ಹಾಗಾಗಿ ಇದು ಫುಲ್ ರೆಡ್ ಕಲರ್ಡ್ ಬಾಡಿ ಇರುತ್ತೆ. ಆ್ಯಂಡ್ ಫೇಸ್ ಹಾಗೂ ಬ್ಯಾಕ್ ರೀಸನ್ ಸ್ವಲ್ಪ ಬಹಳ ಡಾರ್ಕ್ ರೆಡ್ ಕಲರ್ ನಾವು ನೋಡಬಹುದು. ಆ್ಯಂಡ್ ಇದರ ಇಯರ್ಸ್ ಬಂದುಬಿಟ್ಟು ಇಯರ್ಸ್ಗಳು ಹಿಂದೆ ಬ್ಯಾಕ್ ಸೈಡ್ ಹೋಗಿರುತ್ತವೆ. ಇದರ ಐಡೆಂಟಿಫಿಕೇಷನ್ ಇಯರ್ಸ್, ಇದರ ಇಯರ್ಸ್ಗಳು ಬ್ಯಾಕ್ ಸೈಡ್ ಹೋಗಿರುತ್ತವೆ. ಆ್ಯಂಡ್ ನೆಕ್ಸ್ಟ್, ಥರ್ಪಾರ್ಕರ್. ಈ ಥರ್ಪಾರ್ಕರ್ ಲೀನ್ ಬಾಡಿ ಇರುತ್ತೆ ಹಾಗೂ ಮತ್ತು ಒಂದು ಸ್ವಲ್ಪ ಫ್ಯಾಟ್ ಬಹಳ ಇರುವಂತಹ ಬ್ರೀಡ್ಗಳನ್ನು ನಾವು ನೋಡಬಹುದು. ಆ್ಯಂಡ್ ಮೇನ್ ಐಡೆಂಟಿಫಿಕೇಷನ್ ಈ ಥರ್ಪಾರ್ಕರ್ ಬಂದುಬಿಟ್ಟು ಇದು ವೈಟ್ ಕಲರ್ಡ್ ಬಾಡಿ ಆಗಿರುತ್ತೆ. ಆ್ಯಂಡ್ ಈ ಹಂಪಿಂದ ಮುಂದೆ ಫೇಸ್ ರೀಜನ್ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಕಲರ್ ಮಿಕ್ಸ್ ಆಗಿರುತ್ತೆ. ಆ್ಯಂಡ್ ಇದು ಥರ್ಪಾರ್ಕರ್. ಇದರ ಕಿವಿಗಳು ಸ್ವಲ್ಪ ಕೆಳಗೆ ಬಾಗಿರುತ್ತವೆ. ಆ್ಯಂಡ್ ಫೇಸ್ ರೀಜನ್ ಇದರದು ಸ್ವಲ್ಪ ಬ್ಲ್ಯಾಕ್ ಕಲರ್ ಆಗಿ ಕಾಣಿಸುತ್ತವೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಗಿರ್. ಗಿರ್ನ ಮೇನ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಇದು ಬ್ರೌನ್ ಕಲರ್ಡ್ ಬಾಡಿ ಇರುತ್ತೆ. ಆ್ಯಂಡ್ ಇದು ಅಡ್ಡರ್ ಅಂದರೆ ಹಾಲನ್ನು ಸಂಗ್ರಹಿಸುವ ಒಂದು ಇದು. ಈ ಅಡ್ಡರು ಬಹಳ ದಪ್ಪವಾಗಿರುತ್ತದೆ, ಹಾಗಾಗಿ ಇದು ಗಿರ್ ತಳಿ ಬಹಳಷ್ಟು ಹಾಲನ್ನು ಕೊಡುತ್ತದೆ. ಆ್ಯಂಡ್ ಟೀಟ್ಸ್ಗಳು ಸ್ವಲ್ಪ ಉದ್ದ ಹಾಗೂ ದಪ್ಪವಾಗಿರುತ್ತವೆ. ಆ್ಯಂಡ್ ಮೇನ್ ಐಡೆಂಟಿಫಿಕೇಷನ್ ಈ ಗಿರ್ ಆಕಳಿಂದು ಅಂದರೆ ಇದರ ಅಡ್ಡರ್ ರೀಜನ್ ಬಂದುಬಿಟ್ಟು ಬಹಳ ದಪ್ಪವಾಗಿರುತ್ತದೆ. ಆ್ಯಂಡ್ ಇದರ ಕಿವಿಗಳು ಫುಲ್ ಕೆಳಗೆ ಬಾಗಿರುತ್ತವೆ. ಆ್ಯಂಡ್ ಕೊಂಬುಗಳು ಹಿಂದಕ್ಕೆ ಹೋಗಿರುತ್ತವೆ. ಇದರ ಮೇನ್ ಐಡೆಂಟಿಫಿಕೇಷನ್ ಇದರ ಇಯರ್ಸ್ಗಳು ನೋಡಲು ಫುಲ್ ಹೀಗೆ ಇದು ಬಾಡಿ ಇದ್ದರೆ ಇಯರ್ಸ್ಗಳು ಹೀಗೆ ಕೆಳಗೆ ಜೋತಾ ಇಡುತ್ತಿರುತ್ತವೆ. ಇದರ ಮೇನ್ ಐಡೆಂಟಿಫಿಕೇಷನ್ ಇದರ ಕಿವಿಗಳು ಇಲ್ಲಿವೆ ನೋಡಿ ಗೈಸ್, ಇದರ ಕಿವಿಗಳು ಕೆಳಗೆ ಜೋತಾಡುತ್ತವೆ. ಆ್ಯಂಡ್ ಇದು ಗಿರ್. ಇದರ ಐಡೆಂಟಿಫಿಕೇಷನ್ ಇಯರ್ಸ್ ಕೆಳಗೆ ಜೋತಾಡುತ್ತಿರುತ್ತವೆ. ಆ್ಯಂಡ್ ಅಡ್ಡರ್ ರೀಜನ್ ದಪ್ಪವಾಗಿರುತ್ತದೆ. ಇದು ಗಿರ್. ಆ್ಯಂಡ್ ನೆಕ್ಸ್ಟ್, ಡ್ಯುಯಲ್ ಬ್ರೀಡ್ಸ್ ಅಂದರೆ ಕೆಲಸಕ್ಕೆ ಯೂಸ್ ಮಾಡಲು ಹಾಗೆ ಹಾಲನ್ನು ಕೊಡಲು ಎರಡಕ್ಕೂ ಈ ಡ್ಯುಯಲ್ ಬ್ರೀಡ್ಸ್ ಅಂತಾರೆ. ಎರಡಕ್ಕೂ ಸಹಾಯವಾಗುವಂತಹ ಕೆಲವೊಂದಿಷ್ಟು ಆಕಳು ಅಥವಾ ಎತ್ತಿನ ಬ್ರೀಡ್ಸ್ಗಳಿವೆಯಲ್ಲ, ಅವು ಡ್ಯುಯಲ್ ಬ್ರೀಡ್ಸ್. ಹಾಲನ್ನು ಕೊಡುತ್ತವೆ ಹಾಗೆ ಕೆಲಸಕ್ಕೂ ಯೂಸ್ ಮಾಡ್ತಾರೆ. ಮೊದಲನೇದಾಗಿ ಡಿಯೋನಿ.
ಜಿಯೋನಿ ಹೇಗೆ ಐಡೆಂಟಿಫಿಕೇಷನ್. ಇದು ಫುಲ್ ಫ್ಯಾಟಿ ಆಗಿರುವಂಥ ಒಂದು ಬ್ರೀಡ್. ಇದರ ಬಾಡಿ ಫುಲ್ ಫ್ಯಾಟ್ ಆಗಿರುತ್ತದೆ ಆ್ಯಂಡ್ ದಪ್ಪವಾಗಿರುವಂಥ ಒಂದು ಹಂಪನ್ನು ನಾವು ಐಡೆಂಟಿಫಿಕೇಷನ್ ಮಾಡ್ಬೋದು. ಆ್ಯಂಡ್ ಈ ಜಿಯೋನಿ ನಾವು ಎರಡು ರೀತಿಯಲ್ಲಿ ನೋಡ್ಬೋದು. ಒಂದು ಫುಲ್ಲು ವೈಟ್ ಕಲರ್ಡ್ ಬಾಡಿ, ಫೇಸ್ ರೀಸನ್ ಅಷ್ಟೇ ಬ್ಲ್ಯಾಕ್ ಆಗಿರುವಂತಹದ್ದು. ಇದು ಜಿಯೋನಿ. ಫುಲ್ ವೈಟ್ ಕಲರ್ಡ್ ಬಾಡಿ, ಹಂಪ್ ಸ್ವಲ್ಪ ದಪ್ಪವಾಗಿರುತ್ತೆ ಆ್ಯಂಡ್ ಫೇಸ್ ರೀಸನ್ ಫುಲ್ ಬ್ಲ್ಯಾಕ್ ಆಗಿರುವಂಥದ್ದು ಇದರ ಒಂದು ಐಡೆಂಟಿಫಿಕೇಷನ್. ಇನ್ನೊಂದು ಏನೆಂದರೆ, ಈ ಬ್ರೀಡ್ಸ್ನಲ್ಲಿ ವೈಟ್ ಕಲರ್ಡ್ ಬಾಡಿ ವಿತ್ ಸ್ಮಾಲ್ ಬ್ಲ್ಯಾಕ್ ಪ್ಯಾಚಸನ್ನು ನಾವು ನೋಡಬಹುದು. ಇದು ಇನ್ನೊಂದು ಜಿಯೋನಿ ಬ್ರೀಡ್ನ ಐಡೆಂಟಿಫಿಕೇಷನ್. ಈ ಫೋಟೋದಲ್ಲಿ ನಾವು ಫುಲ್ ವೈಟ್ ಕಲರ್ಡ್ ಬಾಡಿ, ಓನ್ಲಿ ಫೇಸ್ ರೀಸನ್ ಈಸ್ ಬ್ಲ್ಯಾಕ್. ಆ್ಯಂಡ್ ಇನ್ನೊಂದು ಬ್ರೀಡ್ ನೋಡಿದರೆ ನಾವು ವೈಟ್ ಕಲರ್ಡ್ ಬಾಡಿ ವಿತ್ ಸ್ಮಾಲ್ ಬ್ಲ್ಯಾಕ್ ಪ್ಯಾಚಸ್ ಆನ್ ದಿ ಬಾಡಿ. ಆ್ಯಂಡ್ ಇದು ಜಿಯೋನಿ ಐಡೆಂಟಿಫಿಕೇಷನ್. ಫುಲ್ ಮಜಲ್ ಬಾಡಿ ಇರುತ್ತೆ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಹರ್ಯಾಣ. ಇದರ ಹಂಪು ಸಹ ಸ್ವಲ್ಪ ದಪ್ಪವಾಗಿರುತ್ತದೆ. ಇದನ್ನು ಹೇಗೆ ಐಡೆಂಟಿಫಿಕೇಷನ್, ಇದರಲ್ಲಿ ಒಂದು ಯುನಿಕ್ ಐಡೆಂಟಿಫಿಕೇಷನ್ ಇದೆ. ಅದೇನೆಂದರೆ, ಇದರ ಕಿವಿಗಳು ಹೀಗೆ ಹಾರಿಜಾಂಟಲ್ನಲ್ಲಿ ಇರುತ್ತವೆ ಆ್ಯಂಡ್ ಇದರ ಕೊಂಬುಗಳು ಸಹ ಹೀಗೆ ಹಾರಿಜಾಂಟಲ್ನಲ್ಲಿ ಇರುತ್ತವೆ. ಆ್ಯಂಡ್ ಇದು ಯುನಿಕ್ ಐಡೆಂಟಿಫಿಕೇಷನ್ ಏನೆಂದರೆ, ಇದರ ಕೊಂಬುಗಳು ಹಾಗೆಯೇ ಇದರ ಕಿವಿಗಳು ಪ್ಯಾರಲಲ್ ಆಗಿ ಇರುತ್ತವೆ. ಇದೇ ಮೇನ್ ಐಡೆಂಟಿಫಿಕೇಷನ್. ನೋಡಿ ಗಾಯ್ಸ್, ಇವೆರಡು ಕೊಂಬುಗಳು, ಇವೆರಡು ಕಿವಿಗಳು. ಹೀಗೆ ಲೈನ್ ಹಾಕಿದರೆ, ಇಮ್ಯಾಜಿನರಿ ಲೈನ್ ಹಾಕಿದರೆ ಕಿವಿಗಳು ಹಾಗೆಯೇ ಕೊಂಬುಗಳು ನಾವು ಪ್ಯಾರಲಲ್ ಆಗಿ ನೋಡಬಹುದು. ಆ್ಯಂಡ್ ಈ ಹರ್ಯಾಣ ಬ್ರೀಡ್ನ ಐಡೆಂಟಿಫಿಕೇಷನ್ ಬಂದುಬಿಟ್ಟು, ಇದು ವೈಟ್ ಕಲರ್ಡ್ ಬಾಡಿ ವಿತ್ ಡಾರ್ಕ್ ವೈಟ್ ಪ್ಯಾಚಸ್, ಡಾರ್ಕ್ ಬ್ಲ್ಯಾಕ್ ಪ್ಯಾಚಸ್. ಫುಲ್ ವೈಟ್ ಕಲರ್ಡ್ ಬಾಡಿ ವಿತ್ ಡಾರ್ಕ್ ಬ್ಲ್ಯಾಕ್ ಪ್ಯಾಚಸ್ ಆನ್ ಫೇಸ್ ರೀಜನ್. ಇದು ಹರ್ಯಾಣದ ಐಡೆಂಟಿಫಿಕೇಷನ್. ನೋಡಿ ಗೈಸ್, ಸ್ವಲ್ಪ ಕ್ಲಿಯರಾಗಿ ನೋಡಿ. ಇದರ ಕೊಂಬುಗಳು ಹಾಗೆ ಕಿವಿಗಳು ನಾವು ಹಾರಿಜಾಂಟಲ್ನಲ್ಲಿ ಕಾಣಬಹುದು, ಹಾಗೆ ಎರಡು ಪ್ಯಾರಲಲ್ ಆಗಿ ನಾವು ನೋಡಬಹುದು. ಇದು ಹರ್ಯಾಣ. ಆ್ಯಂಡ್ ಒಂಗೋಲ್. ಇದು ನೋಡಿ ಗೈಸ್, ಇದು ಫುಲ್ ಫ್ಯಾಟಿ ಹಾಗೆ ಮಸಲ್ಡ್ ಒಂದು ಬ್ರೀಡ್. ಇದು ಒಂಗೋಲ್. ಫುಲ್ ಫ್ಯಾಟ್ ಇರುತ್ತೆ, ದಪ್ಪವಾಗಿರುತ್ತದೆ. ಬಟ್ ಇದರ ಫೇಸ್ ಬಂದುಬಿಟ್ಟು ಸಣ್ಣದಾಗಿರುತ್ತೆ. ಇದರ ಯುನಿಕ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಫುಲ್ ಮಸಲ್ಡ್ ಹಾಗೂ ಬಹಳ ಫ್ಯಾಟ್ ಇರುವಂಥ ಬಾಡಿ, ವೈಟ್ ಕಲರ್ಡ್ ಬಾಡಿ. ಆ್ಯಂಡ್ ಫೇಸ್ ರೀಜನ್ ಸ್ವಲ್ಪ ಬ್ಲ್ಯಾಕಲ್ಲಿ ಇರುತ್ತೆ. ಫೇಸ್ ರೀಸನ್ ಅಂದರೆ ಫುಲ್ ಫೇಸ್ ಅಲ್ಲ, ಫೇಸ್ ಹಿಂದೆ ಹಂಪ್ ಐತಲ್ಲ, ಈ ಹಂಪ್ ಇದು ಫುಲ್ಲು ಸ್ವಲ್ಪ ಬ್ಲ್ಯಾಕ್ ಕಲರ್ಡ್ ಆಗಿರುತ್ತೆ. ಆ್ಯಂಡ್ ಫೇಸ್ ರೀಸನ್ ವೈಟ್ ಇರುತ್ತೆ. ಯುನಿಕ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು, ಈ ಬ್ರೀಡು ಫುಲ್ ಬಾಡಿ ನೋಡಿದರೆ ದಪ್ಪವಾಗಿರುತ್ತೆ, ಬಟ್ ಇದರ ಫೇಸ್ ಬಂದುಬಿಟ್ಟು ಸಣ್ಣದಾಗಿರುತ್ತದೆ. ಆ್ಯಂಡ್ ಕಿವಿಗಳು ಕೆಳಗೆ ಜೋತಾಡುತ್ತವೆ. ಆ್ಯಂಡ್ ಇದರ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಹಾಗೂ ಐಡೆಂಟಿಫಿಕೇಷನ್ ಏನೆಂದರೆ, ಇದು ಫುಲ್ ಫ್ಯಾಟಿ ಹಾಗೆಯೇ ಮಸಲ್ಡ್ ಬಾಡಿ ಇರುವಂಥ ಒಂದು ಬ್ರೀಡ್, ವೈಟ್ ಕಲರ್ಡ್ ಆ್ಯಂಡ್ ಹಂಪ್ ಬ್ಲ್ಯಾಕ್ ಕಲರ್. ಆ್ಯಂಡ್ ಇದರ ಫೇಸ್ ಬಂದುಬಿಟ್ಟು ಸಣ್ಣದಾಗಿರುತ್ತದೆ. ಬಾಡಿ ಮತ್ತು ಫೇಸ್ ರೀಜನ್ ಕಂಪೇರ್ ಮಾಡಿದರೆ ಬಾಡಿ ದಪ್ಪವಾಗಿರುತ್ತೆ ಆ್ಯಂಡ್ ಫೇಸ್ ಸಣ್ಣದಾಗಿರುತ್ತೆ. ಇದು ಒಂಗೋಲ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಕಾಂಕ್ರೈಜ್. ಇದು ವೈಟ್ ಕಲರ್ಡ್ ವಿತ್ ಬ್ಲ್ಯಾಕ್ ಪ್ಯಾಚಸ್ನಲ್ಲಿ ನೋಡ್ಬೋದು, ಬ್ಲ್ಯಾಕ್ ಕಲರ್ಡ್ ಬ್ರೀಡ್ ವಿತ್ ವೈಟ್ ಪ್ಯಾಚಸ್ನಲ್ಲಿ ನೋಡ್ಬೋದು. ಇದರ ಯುನಿಕ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು, ಇದರ ಕೊಂಬುಗಳು, ಕೋಡುಗಳು ಇವೆಲ್ಲ ಯು ಶೇಪ್ನಲ್ಲಿ ನಾವು ಕಾಣಬಹುದು. ಇದು ಇದರ ಯುನಿಕ್ ಐಡೆಂಟಿಫಿಕೇಷನ್. ಈ ಕಾಂಕ್ರೇಜ್ನ ಯುನಿಕ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಬ್ಲ್ಯಾಕ್ ಆರ್ ವೈಟ್ ಬಾಡಿಡ್ ವಿತ್ ಕೊಂಬ್ಸ್ಗಳು ಹೇಗಿರ್ತಾವೆ ಅಂದರೆ, ಹೀಗೆ ಯು ಶೇಪ್ನಲ್ಲಿ ಕೊಂಬ್ಸ್ಗಳು ನಾವು ನೋಡಬಹುದು. ಇದರ ಐಡೆಂಟಿಫಿಕೇಷನ್, ಕಾಂಕ್ರೇಜ್ನ ಐಡೆಂಟಿಫಿಕೇಷನ್ ಯು ಶೇಪ್ನ ಕೊಂಬುಗಳು. ಎರಡೂ ಕೊಂಬುಗಳು ನೋಡಿದರೆ ನಾವು ಯು ಶೇಪ್ನಲ್ಲಿ ನೋಡುತ್ತೇವೆ. ಆ್ಯಂಡ್ ಇದು ಕಾಂಕ್ರೇಜ್. ಗೈಸ್, ಇಲ್ಲಿಗೆ ನಾವು ಡ್ಯುವಲ್ ಪರ್ಪಸ್ ಹಾಗೆ ಅಂದರೆ ಹಾಲು ಹಾಗೆಯೇ ಕೆಲಸಕ್ಕೆ ಯೂಸ್ ಮಾಡುವಂಥ ಬ್ರೀಡ್ಸ್ಗಳನ್ನು ನೋಡಿದ್ದೇವೆ. ಆ್ಯಂಡ್ ನೆಕ್ಸ್ಟ್ ಈಗ ಡ್ರಾಫ್ಟ್ ಅಂದರೆ ಓನ್ಲಿ ಫಾರ್
ಫೀಲ್ಡ್ನಲ್ಲಿ ಕೆಲಸ ಮಾಡಲು ನೋಡುವಂತಹ ಬ್ರೀಡ್ಸ್ಗಳು. ಮೊದಲನೇದಾಗಿ ಕಿಲಾರ್ ಬಂದ್ಬಿಟ್ಟು ಫುಲ್ ವೈಟ್ ಕಲರ್ಡ್ ಬಾಡಿ ಇರುತ್ತೆ. ಆ್ಯಂಡ್ ಯುನಿಕ್ ಐಡೆಂಟಿಫಿಕೇಶನ್ ಬಂದ್ಬಿಟ್ಟು ಇದರ ಕೊಂಬುಗಳು ಹೀಗೆ ವಿ ಶೇಪ್ನಲ್ಲಿ ಇರುತ್ತವೆ. ನೋಡಿ ಗೈಸ್, ಕ್ಲಿಯರಾಗಿ ವೈಟ್ ಕಲರ್ಡ್ ಬಾಡಿ, ಇದರ ಕೊಂಬುಗಳು ಅಥವಾ ಕೋಡುಗಳು ಹಾರ್ನ್ಸ್ ವಿ ಶೇಪ್ನಲ್ಲಿ ನಾವು ಕಾಣಬಹುದು. ಇದು ಕಿಲಾರ್. ಆ್ಯಂಡ್ ನೆಕ್ಸ್ಟ್ ಹಳ್ಳಿಕರ್ ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಕಲರ್ಡ್ ಬಾಡಿ. ಇದರ ಫೇಸ್ ರೀಜನ್ ಸ್ವಲ್ಪ ವೈಟ್ ಕಲರ್ನಲ್ಲಿ ನೋಡಬಹುದು ನಾವು. ಬ್ಲ್ಯಾಕ್ ಕಲರ್ಡ್ ಬಾಡಿ, ಸ್ವಲ್ಪ ಫೇಸ್ ರೀಜನ್ ವೈಟ್ನಲ್ಲಿ ನಾವು ನೋಡಬಹುದು. ಹಾಗೆ ಇದು ವೈಟ್ ಕಲರ್ಡ್ ಬಾಡಿ, ಫೇಸ್ ರೀಜನ್ ಸ್ವಲ್ಪ ಬ್ಲ್ಯಾಕ್ ಕಲರ್ನಲ್ಲಿ ಸಹ ನಾವು ಈ ಬ್ರೀಡನ್ನು ನೋಡಬಹುದು. ನೋಡಿ ಗೈಸ್, ಇದರ ಯುನಿಕ್ ಐಡೆಂಟಿಫಿಕೇಶನ್ ಬಂದ್ಬಿಟ್ಟು ಬ್ಲ್ಯಾಕ್ ಕಲರ್ಡ್ ಬಾಡಿ, ಹಂಪ್ ದೊಡ್ಡದಾಗಿರುತ್ತೆ. ಆ್ಯಂಡ್ ಎರಡು ಕಣ್ಣಿನ ಸೈಡ್ ಸ್ವಲ್ಪ ವೈಟ್ ಪ್ಯಾಚಸ್ಗಳು ನಾವು ಕಾಣಬಹುದು. ಅಂದರೆ ಬ್ಲ್ಯಾಕ್ ಕಲರ್ಡ್ ಬಾಡಿ, ಫೇಸ್ ರೀಜನ್ ಅಷ್ಟೇ ವೈಟ್ ಪ್ಯಾಚಸ್. ಇದರ ಕೊಂಬುಗಳು ಸಹ ವಿ ಶೇಪ್ನಲ್ಲಿ ಇರುತ್ತೆ. ಬಟ್ ಫುಲ್ ವೈಟ್ ಕಲರ್ಡ್ ಆಗಿರುವಂತಹ ಹಳ್ಳಿಕರ್ ನಾವು ನೋಡಲು ಸಿಗೋದಿಲ್ಲ. ಆ್ಯಂಡ್ ಫುಲ್ ವೈಟ್ ಕಲರ್ ವಿ ಶೇಪ್ಡ್ ಕಾಂಬ್ಸ್ ಬಂದ್ಬಿಟ್ಟು ಅದು ಕಿಲಾರ್. ಆ್ಯಂಡ್ ಹಳ್ಳಿಕರ್ ಬ್ಲ್ಯಾಕ್ ಕಲರ್ ಇರುತ್ತೆ, ಪ್ಯೂರ್ ವೈಟ್ ಕಲರ್ ನಾವು ನೋಡಲು ಸಿಗೋದಿಲ್ಲ. ಆ್ಯಂಡ್ ಇದು ಹಳ್ಳಿಕರ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಅಮೃತ್ ಮಹಲ್ ಫುಲ್ ಬ್ಲ್ಯಾಕ್ ಕಲರ್ಡ್ ಬಾಡಿ. ಇದರ ಹೊಟ್ಟೆ ರೀಸನ್ ಆ್ಯಂಡ್ ಫೇಸ್ ರೀಸನ್ನಲ್ಲಿ ಸ್ವಲ್ಪ ವೈಟ್ ಕಲರ್ ಇರುತ್ತೆ. ಅದನ್ನು ಬಿಟ್ಟು ಬೇರೆ ಜಾಗದಲ್ಲಿ ಇದು ಫುಲ್ ಬ್ಲ್ಯಾಕ್ ಕಲರ್ಡ್ ಆಗಿರುತ್ತೆ. ಆ್ಯಂಡ್ ಕೊಂಬುಗಳು ಹಿಂದಕ್ಕೆ ಹೋಗಿರುತ್ತವೆ. ಇದು ಅಮೃತ್ ಮಹಲ್. ಆ್ಯಂಡ್ ಕಂಗಯಮ್ನು ಸಹ ಸೇಮ್ ಬ್ಲ್ಯಾಕ್ ಕಲರ್ಡ್ ಬಾಡಿ. ಇದರ ಸ್ಟಮಕ್ ರೀಸನ್ ಇಷ್ಟೇ ಸ್ವಲ್ಪ ಲೈಟ್ ವೈಟ್ ಕಲರ್ನಲ್ಲಿ ನಾವು ನೋಡಬಹುದು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಇಂಡಿಯನ್ ಬಫೆಲೋ ಬ್ರೀಡ್ಸ್, ಅಂದರೆ ಭಾರತದ ಒಂದು ಎಮ್ಮೆಯ ಬ್ರೀಡ್ಸ್ಗಳನ್ನು ನಾವು ಈಗ ಡಿಸ್ಕಸ್ ಮಾಡೋಣ. ಮೊದಲನೇದಾಗಿ ಮುರ್ರಾ. ಬಫೆಲೋಗಳಲ್ಲಿ ಐಡೆಂಟಿಫಿಕೇಷನ್ಗೆ ಸ್ವಲ್ಪ ಕ್ಯಾರೆಕ್ಟರಿಸ್ಟಿಕ್ಸ್ ಬಹಳ ನೋಡಬಹುದು. ಮೊದಲನೇದಾಗಿ ಮುರ್ರಾ ಬ್ರೀಡ್. ಈ ಮುರ್ರಾ ಬ್ರೀಡ್ ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಕಲರ್ಡ್ ಬಾಡಿ, ಮಸಲ್ಡ್ ಬಾಡಿ ಇರುತ್ತೆ. ಇದು ಹಾಲು ಸ್ವಲ್ಪ ಹೆಚ್ಚಿಗೆ ಕೊಡುತ್ತದೆ. ಆ್ಯಂಡ್ ಇದು ಫುಲ್ ಬ್ಲ್ಯಾಕ್ ಕಲರ್ಡ್ ಬಾಡಿ ಆಗಿದ್ದು, ಇದರ ಫೇಸ್ ಯುನಿಕ್ ಐಡೆಂಟಿಫಿಕೇಷನ್ ಬಂದ್ಬಿಟ್ಟು ಇದರ ಕೊಂಬುಗಳು ಹೀಗೆ ಒಳಗೆ ಸುತ್ತಿಕೊಂಡಿರುತ್ತವೆ. ಇದೇ ಇದರ ಯುನಿಕ್ ಐಡೆಂಟಿಫಿಕೇಷನ್. ಇಲ್ಲಿ ಐತೆ ನೋಡಿ ಗೈಸ್, ಇದರ ಕೋಡುಗಳು ಹೀಗೆ ಒಳಗೆ ಸುತ್ತಿಕೊಂಡಿರುತ್ತವೆ. ಇದು ಮುರ್ರಾದ ಐಡೆಂಟಿಫಿಕೇಷನ್. ಏನೆಂದರೆ ಇದರ ಕೊಂಬುಗಳು ಹೀಗೆ ಒಳಗೆ ಸುತ್ತಿಕೊಂಡಿರುತ್ತವೆ. ಆ್ಯಂಡ್ ಇದು ಮುರ್ರಾ ಎಮ್ಮೆಯ ಒಂದು ಐಡೆಂಟಿಫಿಕೇಷನ್. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನೀಲಿ ರವಿ. ಇದರ ಯುನಿಕ್ ಐಡೆಂಟಿಫಿಕೇಷನ್ ಬಂದ್ಬಿಟ್ಟು ಇದರ ಬಾಡಿ ಐತಲ್ಲ ಸ್ವಲ್ಪ ಬ್ಲೂ ಕಲರ್, ನೀಲಿ ಅಂತ ಹೆಸರಿದೆ ಅಲ್ಲ, ಬ್ಲೂ ಕಲರ್ನಲ್ಲಿ ಅಂತಾರೆ, ಬ್ಲೂ ಇರುತ್ತೆ. ಆ್ಯಂಡ್ ಫುಲ್ ಡಾರ್ಕ್ ಬ್ಲೂ ಇರೋದಿಲ್ಲ, ಲೈಟಾಗಿ ಬ್ಲೂ ಕಲರ್ ಇರುತ್ತೆ. ಇದು ನೀಲಿ ಕಲರ್. ಇದರ ಯುನಿಕ್ ಐಡೆಂಟಿಫಿಕೇಷನ್ ಬಂದ್ಬಿಟ್ಟು ಬಾಡಿ ಸ್ವಲ್ಪ ಬ್ಲೂ ಕಲರ್ಡ್ ಬಾಡಿ. ಆ್ಯಂಡ್ ಇದಕ್ಕೆ ಒಂದು 5 ವೈಟ್ ಪ್ಯಾಚಸ್ಗಳು ನಾವು ಕಾಣಬಹುದು. 2 ಹಿಂದಿನ ಕಾಲು, 2 ಮುಂದಿನ ಕಾಲು, ಹಾಗೆ ಇದರ ತಲೆಯ ಮೇಲೆ 5 ವೈಟ್ ಪ್ಯಾಚಸ್. ಇದಕ್ಕೆ ಐ ಥಿಂಕ್ ಪಂಚಕಲ್ಯಾಣಿನೂ ಇದಕ್ಕೆ ಅಂತಾರೆ. ಫುಲ್ ಬ್ಲೂ ಕಲರ್ಡ್, ಲೈಟ್ ಬ್ಲೂ ಕಲರ್ಡ್ ಬಾಡಿ ವಿತ್ 5 ವೈಟ್ ಪ್ಯಾಚಸ್ ಆನ್ ಇಟ್ಸ್ ಬಾಡಿ. ಅದಕ್ಕೆ ಪಂಚಕಲ್ಯಾಣಿ ಅನ್ನುತ್ತಾರೆ. ಇದು ನೀಲಿ ರವಿ, ಪಂಚಕಲ್ಯಾಣಿನೂ ಅಂತಾರೆ. 5 ಮೇನ್ ಯುನಿಕ್ ಐಡೆಂಟಿಫಿಕೇಷನ್ ಬಂದ್ಬಿಟ್ಟು ಇದಕ್ಕೆ 5 ವೈಟ್ ಪ್ಯಾಚಸ್, 4 ಕಾಲುಗಳು, 1 ತಲೆ ಮೇಲೆ. ಇದು ನೀಲಿ ರವಿ. ಆ್ಯಂಡ್ ಜಫ್ರಾಬಾದಿ. ಇದು ನೋಡಿ ಗೈಸ್, ಜಫ್ರಾಬಾದಿ. ಇದರ ಯುನಿಕ್ ಐಡೆಂಟಿಫಿಕೇಷನ್ ನೋಡೋದಾದರೆ
ಇದು ಹೈ ಸ್ವಲ್ಪ ಮಜಲ್ಡ್ ಬಾಡಿ ಇರುತ್ತೆ ಆ್ಯಂಡ್ ಬ್ಲ್ಯಾಕ್ ಕಲರ್ಡ್ ಆಗಿ ಬ್ರೀಡ್ ಕಾಣಬಹುದು. ಬಟ್ ಇದರ ಯುನಿಕ್ ಐಡೆಂಟಿಫಿಕೇಶನ್ ಬಂದ್ಬಿಟ್ಟು ಇದರ ದೇಹ ಹಾಗೂ ಫೇಸ್ ರೀಜನ್ ಐಡೆಂಟಿಫೈ ಮಾಡಿದರೆ ಫೇಸ್ ರೀಜನ್ ಸ್ವಲ್ಪ ದಪ್ಪವಾಗಿ ನಾವು ನೋಡಬಹುದು. ಬಾಡಿ ಹಾಗೂ ಫೇಸ್ ಕಂಪೇರ್ ಮಾಡಿದರೆ ಫೇಸ್ ರೀಜನ್ ದಪ್ಪವಾಗಿರುತ್ತದೆ. ಆ್ಯಂಡ್ ಕೋಡ್ಗಳು ಹೀಗೆ ಕೆಳಗೆ ಬಂದು ಒಂದು ಸರ್ಕಲ್ ಆಗಿರುತ್ತವೆ. ಆ್ಯಂಡ್ ಫೇಸ್ ಬಂದುಬಿಟ್ಟು ಬಾಡಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ದಪ್ಪವಾಗಿ ಕಾಣುತ್ತದೆ. ಇದು ಯುನಿಕ್ ಐಡೆಂಟಿಫಿಕೇಶನ್. ಜಫ್ರಾಬಾದಿ ಯುನಿಕ್ ಐಡೆಂಟಿಫಿಕೇಶನ್ ಬಂದುಬಿಟ್ಟು ಇದರ ಫೇಸ್ ರೀಜನ್ ಬಹಳ ದಪ್ಪವಾಗಿರುತ್ತದೆ ಆ್ಯಂಡ್ ಕೋಡ್ಗಳು ಕೆಳಗೆ ಬಂದು ಹಿಂಗೆ ಕರ್ವ್ ಆಗಿರ್ತವೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಮೆಹಸಾನ ಸೇಮ್ ಮುರ್ರಾ ಅಂಕಲೇನೆ ಇರುತ್ತೆ, ಬಟ್ ಇದು ಸ್ವಲ್ಪ ಲೀನ್ ಬಾಡಿ ಇರುತ್ತೆ. ಆ್ಯಂಡ್ ಇದು ಮೆಹಸಾನ ಹೀಗೆ ಇಷ್ಟೇ ಸರ್ಕಲ್ ಆಗಿರುತ್ತವೆ ಕೋಡ್ಗಳು ಒಳಗೆ. ಬಟ್ ನಾವು ಮುರ್ರಾ ನೋಡೋದಾದರೆ ಹೀಗೆ ಫುಲ್ ಹಿಂಗೆ ಸರ್ಕಲ್ ಆಗಿರುತ್ತವೆ. ಇದು ಮುರ್ರಾ ಆ್ಯಂಡ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಇದು ಮುರ್ರಾ ಫುಲ್ ಸರ್ಕಲ್ ಆ್ಯಂಡ್ ಇದು ಮೆಹಸಾನ ಸ್ವಲ್ಪ ಹೀಗೆ ಇಷ್ಟೇ ಸರ್ಕಲ್ ಆಗಿರುತ್ತೆ. ಇದರ ಯುನಿಕ್ ಐಡೆಂಟಿಫಿಕೇಶನ್. ಆ್ಯಂಡ್ ನೆಕ್ಸ್ಟ್ ಬಂದಿರುತ್ತೆ ಸುರ್ತಿ. ಇದು ಬ್ಲ್ಯಾಕ್ ಕಲರ್ಡ್ ಬಾಡಿ ಇರುತ್ತೆ. ಇದು ಬ್ಲ್ಯಾಕ್ ಕಲರ್ಡ್ ಬಾಡಿ, ಇದಕ್ಕೆ ಸ್ವಲ್ಪ ಕಾಲಿನಲ್ಲಿ ವೈಟ್ ಪ್ಯಾಚಸ್ಗಳು ನೋಡಬಹುದು. ಆ್ಯಂಡ್ ನೆಕ್ಸ್ಟ್ ಕೋಡ್ಗಳು ಹೀಗೆ ಹಿಂದಕ್ಕೆ ಕರ್ವಾಗಿರುತ್ತೆ. ಇದು ಸುರ್ತಿ. ಪಂಡ್ರಾಪುರಿ, ನಾಗಪುರಿ ಹಾಗೂ ಧಾರವಾಡಿ ಎಮ್ಮೆಗಳಲ್ಲಿ ಸ್ವಲ್ಪ ಕನ್ಫ್ಯೂಸ್ ಆಗಬಹುದು ಗೈಸ್. ನಾವು ಪಂಡ್ರಾಪುರಿ ನೋಡೋಣ. ಪಂಡ್ರಾಪುರಿ ನೋಡೋದಾದರೆ ಬ್ಲ್ಯಾಕ್ ಕಲರ್ಡ್ ಬಾಡಿ, ಇದರ ಕೊಂಬುಗಳು ಹೀಗೆ ಹಿಂದಕ್ಕೆ ಹೋಗಿರುತ್ತವೆ. ಹೇಗೆ ಇರ್ತವೆ ಅಂದರೆ ಸ್ವಾಡ್ ಅಂದರೆ ಕತ್ತಿ ಇರುತ್ತಲ್ಲ, ಆ ಕತ್ತಿಯ ರೀತಿ ಇದರ ಕೊಂಬುಗಳು ಹಿಂದಕ್ಕೆ ಹೋಗಿರುತ್ತವೆ. ಹಿಂದಕ್ಕೆ ಹೋಗಿ ಬಾಡಿ ಐತಲ್ಲ, ಇದು ಬಾಡಿಗಿಂತ ಮೇಲೆ ಬಂದಿರ್ತವೆ ಇವು ಕೋಡ್ಗಳು. ಹಿಂದಕ್ಕೆ ಹೋಗಿ ಮೇಲೆ ಸ್ವಾಡ್ ಅಂತ ಕಾಣುತ್ತವೆ ಆ್ಯಂಡ್ ಹಿಂದಕ್ಕೆ ಬಂದು ಮೇಲೆ ಹೋಗಿರ್ತವೆ. ಬಾಡಿ ರೀಜನ್, ಈ ಬಾಡಿ ಎಡ್ಜ್ ರೀಜನ್ ಇದಕ್ಕಿಂತ ಮೇಲೆ ಹೋಗಿರ್ತವೆ. ಆ್ಯಂಡ್ ಇದು ಪಂಡ್ರಾಪುರಿ. ಯುನಿಕ್ ಐಡೆಂಟಿಫಿಕೇಶನ್ ಬಂದುಬಿಟ್ಟು ಬಾಡಿಗಿಂತ ಕೋಡ್ಗಳು ಹೀಗೆ ಹಿಂದೆ ಹೋಗಿ ಮೇಲೆ ಬಂದಿರುತ್ತವೆ ಸ್ವಾಡ್ ರೀತಿ. ಇದು ಪಂಡ್ರಾಪುರಿ. ಆ್ಯಂಡ್ ನೆಕ್ಸ್ಟ್ ನಾಗಪುರಿ. ಸೇಮ್ ಇದರ ಕೊಂಬುಗಳು ಹಿಂದೆ ಹೋಗಿರ್ತವೆ, ಬಟ್ ಇಲ್ಲಿ ನಮ್ಮ ಬಾಡಿ ಎಡ್ಜ್ ರೀಜನ್ ಇದು. ಕೋಡ್ಗಳು ಹಿಂದೆ ಬಂದಿರ್ತವೆ ಬಟ್ ಬಾಡಿಗಿಂತ ಮೇಲೆ ಹೋಗಿರೋದಿಲ್ಲ. ಇದು ನಾಗಪುರಿ. ನೋಡಿ ಯುನಿಕ್ ಐಡೆಂಟಿಫಿಕೇಶನ್. ನೀವು ಕನ್ಫ್ಯೂಸ್ ಆಗಬಹುದು. ಹೀಗೆ ಬಾಡಿ ರೀಜನ್ಗಿಂತ ಮೇಲೆ ಹೋಗಿರೋದಿಲ್ಲ. ಇದು ನಾಗಪುರಿ. ಬಟ್ ಇಲ್ಲಿ ಪಂಡ್ರಾಪುರಿ ಒಳಗೆ ಹಿಂದೆ ಮೇಲೆ ಬಂದಿರ್ತವೆ. ಇದು ನಾಗಪುರಿ. ಆ್ಯಂಡ್ ನೆಕ್ಸ್ಟ್ ಟೋಡಾ ಹೇಗೆ ಐಡೆಂಟಿಫಿಕೇಶನ್ ಮಾಡ್ಬೋದು ಅಂದರೆ ಇದರ ಕೊಂಬುಗಳು ಡಬ್ಲ್ಯೂ ಶೇಪ್ನಲ್ಲಿ ನಾವು ಮೇನ್ ಯುನಿಕ್ ಆಗಿರುವಂಥ ಐಡೆಂಟಿಫಿಕೇಶನ್ ಬಂದುಬಿಟ್ಟು ಇದರ ಕೋಡ್ಗಳು ಡಬ್ಲ್ಯೂ ಶೇಪ್ನಲ್ಲಿ ನಾವು ಕಾಣಬಹುದು. ಹೀಗೆ ಡಬ್ಲ್ಯೂ ಶೇಪ್ನಲ್ಲಿ ಇದರ ಕೋಡ್ಗಳು ನಾವು ಕಾಣಬಹುದು. ಇದು ಟೋಡಾ ಬಫೆಲೋ ಬ್ರೀಡ್ನ ಒಂದು ಯುನಿಕ್ ಐಡೆಂಟಿಫಿಕೇಶನ್. ಆ್ಯಂಡ್ ಎಕ್ಸಾಟಿಕ್ ಲೈವ್ ಸ್ಟಾಕ್ ಬ್ರೀಡ್ಸ್ ಅಂದರೆ ಹೊರಗಿನಿಂದ ಬಂದಿರುವಂತಹ ಲೈವ್ ಸ್ಟಾಕ್ ಬ್ರೀಡ್ಸ್ಗಳು. ಮೊದಲನೇದಾಗಿ ಜರ್ಸಿ ಬಂದುಬಿಟ್ಟು ಹೀಗೆ ಒಂದು ಫ್ಲ್ಯಾಟ್ ಆಗಿರುವಂತಹ ಬಾಡಿ. ಇದರ ಅಡ್ಡರ್ಸ್ ಬಹಳಷ್ಟು ದಪ್ಪ ಇರ್ತದೆ. ಜರ್ಸಿ ಯುನಿಕ್ ಐಡೆಂಟಿಫಿಕೇಶನ್ ಲೈಟ್ ಬ್ರೌನ್ ಕಲರ್ಡ್ ಬಾಡಿ ಇರುತ್ತೆ ಆ್ಯಂಡ್ ಫೇಸ್ ಮುಂದೆ ಯಾವಾಗಲೂ ಮುಂದೆ ಇರುತ್ತೆ. ಆ್ಯಂಡ್ ಗೈಸ್, ಇದರ ಯುನಿಕ್ ಐಡೆಂಟಿಫಿಕೇಶನ್ ಬಹಳಷ್ಟು ದೊಡ್ಡ ಗಾತ್ರದ ಅಡ್ಡರನ್ನು ನಾವು ನೋಡಬಹುದು. ಆ್ಯಂಡ್ ಲೈಟ್ ಬ್ರೌನ್ ಕಲರ್ಡ್ ಬಾಡಿ. ಇದರ ನಾವು ಅಡ್ಡರ್ ಮುಖಾಂತರನೇ ಕಂಡುಹಿಡಿಬೋದು. ಬಹಳಷ್ಟು ಹಾಲು ಕೊಡುತ್ತದೆ ಆ್ಯಂಡ್ ಇದು ಅಡ್ಡರ್ ಬಂದುಬಿಟ್ಟು ಬಹಳ ದಪ್ಪವಾಗಿರುತ್ತದೆ. ಇದು ಯುನಿಕ್ ಐಡೆಂಟಿಫಿಕೇಶನ್ ಜರ್ಸಿ ಬ್ರೀಡ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಯಾವುದು ಐರ್ಷರ್. ಇದು ಫುಲ್ ವೈಟ್ ಕಲರ್ಡ್ ಬಾಡಿ ಇರುತ್ತೆ ಆ್ಯಂಡ್ ಫೇಸ್ ರೀಜನ್ ಹಾಗೆ ಸ್ವಲ್ಪ ಬಾಡಿ ಸ್ಟಮಕ್ ಪಾರ್ಟ್ಸ್ನಲ್ಲಿ ನಾವು ಬ್ರೌನ್ ಕಲರ್ಡ್ ಪ್ಯಾಚಸನ್ನು ನೋಡಬಹುದು. ಯುನಿಕ್ ಐಡೆಂಟಿಫಿಕೇಶನ್ ಐರ್ಷರ್ದು ವೈಟ್ ಕಲರ್ಡ್ ಬಾಡಿ, ಫೇಸ್ ಆ್ಯಂಡ್ ಸ್ಟಮಕ್ ರೀಜನಲ್ಲಿ ಸ್ವಲ್ಪ ಬ್ರೌನ್ ಪ್ಯಾಚಸ್ಗಳು. ಇದು ಯುನಿಕ್ ಐಡೆಂಟಿಫಿಕೇಶನ್. ಹೋಲ್ಸ್ಟೈನ್ ಫ್ರೈಜೀನ್. ಇದು ಏನು ಗೈಸ್ ಅಂದರೆ ಫುಲ್ ವೈಟ್ ಕಲರ್ಡ್ ಬಾಡಿ. ಇದು ಫೇಸ್ ಆ್ಯಂಡ್ ಸ್ಟಮಕ್ ರೀಜನ್ನಲ್ಲಿ ಬ್ಲ್ಯಾಕ್ ಕಲರ್ಡ್ ಪ್ಯಾಚಸ್ ಇರುತ್ತೆ. ಪ್ಯಾಚಸ್ಗಳು ಹೇಗೆ ಅಂದರೆ ದೊಡ್ಡ ಪ್ಯಾಚಸ್ಗಳು.
ಕಂಟಿನ್ಯೂಸ್ ಪ್ಯಾಚಸ್ಗಳು ಕಾಣುತ್ತವೆ. ಆ್ಯಂಡ್ ಇದು ಎಚ್ ಎಫ್ ಯುನಿಕ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಫುಲ್ ವೈಟ್ ಕಲರ್ಡ್ ಬಾಡಿ, ಹಾಗೆ ಫೇಸ್ ಹಾಗೆ ಸ್ಟಮಕ್ ರೀಜನ್ನಲ್ಲಿ ಕಂಟಿನ್ಯೂಯಸ್ ಆಗಿ ಕಾಣುವಂತಹ ಬ್ಲ್ಯಾಕ್ ಪ್ಯಾಚಸ್ಗಳು ನಾವು ನೋಡಬಹುದು. ಇದು ಎಚ್ ಎಫ್ ಯುನಿಕ್ ಐಡೆಂಟಿಫಿಕೇಷನ್. ಆ್ಯಂಡ್ ನೆಕ್ಸ್ಟ್ ಬ್ರೌನ್ ಸ್ವಿಸ್ ನೋಡೋದಕ್ಕೆ ಬ್ರೌನ್ ಕಲರ್ಡ್ ಆಗಿರುತ್ತೆ. ಆ್ಯಂಡ್ ಇದರ ಬೆನ್ನು ಅಂದರೆ ಬ್ಯಾಕ್ ಸೈಡ್ ನೋಡೋದಾದರೆ ಇದರದ್ದು ಸೇಮ್ ಹೀಗೆ ಹಾರಿಜಾಂಟಲ್ ಆಗಿ ಒಂದು ಲೈನ್ ಇರುತ್ತೆ. ಇದು ಬ್ರೌನ್ ಸ್ವಿಸ್, ಬ್ರೌನ್ ಕಲರ್ಡ್ ಬಾಡಿ, ಅಡ್ಡರ್ ಸ್ವಲ್ಪ ದಪ್ಪವಾಗಿರುತ್ತದೆ. ಬ್ರೌನ್ ಕಲರ್ಡ್ ಬಾಡಿ, ಇದರ ಟೇಲ್ ಅಂದರೆ ಬಾಲ ಬಂದುಬಿಟ್ಟು ಬಹಳಷ್ಟು ಹೇರ್ಸ್ ಇದಿರುತ್ತವೆ. ಆ್ಯಂಡ್ ಇದು ಕಾಲಿನ ಉಗುರು ಇಲ್ಲದಲ್ಲ ಗೈಸ್, ಇವು ಕಾಲಿನ ಉಗುರಿನ ತನಕ ನಾವು ಈ ಬ್ರೌನ್ ಸ್ವಿಸ್ನ ಬಾಲವನ್ನು ನೋಡಬಹುದು. ಈ ಬ್ರೌನ್ ಸ್ವಿಸ್ನ ಯುನಿಕ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಇದರ ಟೇಲ್ ಫುಲ್ ಕಾಲ ಕೆಳಗಿನ ತನಕ ಬಂದಿರುತ್ತೆ. ಆ್ಯಂಡ್ ಲಾಂಗಿಟ್ಯೂಡ್ನಲ್ ಬಾಡಿ ಹೀಗೆ ಹಾರಿಜಾಂಟಲ್ ಬಾಡಿ ನೋಡಬಹುದು. ಆ್ಯಂಡ್ ಬ್ರೌನ್ ಕಲರ್ನಲ್ಲಿ ಇರುತ್ತೆ ಬ್ರೌನ್ ಸ್ವಿಸ್. ಸ್ವೈನ್ ಬ್ರೀಡ್ಸ್ ಅಂದರೆ ಹಂದಿಯ ಬ್ರೀಡ್ಸ್ಗಳು. ಡ್ಯೂರಾಕ್ ಬಂದುಬಿಟ್ಟು ಹೀಗೆ ಬಾಡಿ ಬ್ಯಾಕ್ ಸೈಡ್ ಬಂದುಬಿಟ್ಟು ಹೀಗೆ ಕರ್ವ್ನಲ್ಲಿ ನಾವು ಡ್ಯೂರಾಕ್ ಬ್ರೀಡ್ನ ನೋಡ್ಬೋದು. ಕರ್ವ್ಡ್ ಬಾಡಿ ಬ್ಯಾಕ್ ಸೈಡ್. ಆ್ಯಂಡ್ ಯಾರ್ಕ್ಷೈರ್ ಬಂದುಬಿಟ್ಟು ಹೀಗೆ ಸ್ಟ್ರೇಟಾಗಿ ನಿಲ್ಲಿಸಿದರೆ ಇದೊಂದು ಸಿಲಿಂಡರ್ ಥರ ಕಾಣುತ್ತದೆ. ಅಂದರೆ ಫುಲ್ ಹಾರಿಜಾಂಟಲ್ನಲ್ಲಿ ಇದು ಕೆಳಗಿಂದ ಹಾರಿಜಾಂಟಲ್, ಬ್ಲ್ಯಾಕ್ ಕಲರ್ನಲ್ಲಿ ಇರುವುದಿಲ್ಲ, ಇದು ಸ್ವಲ್ಪ ವೈಲೆಟ್ ಕಲರ್ನಲ್ಲಿ ಕಾಣಬಹುದು. ಆ್ಯಂಡ್ ಒಂಥರ ನೋಡೋದಾದರೆ ಸಿಲಿಂಡರ್ ಥರ ನಾವು ನೋಡಬಹುದು. ಇದು ಯಾರ್ಕ್ಷೈರ್. ಡ್ಯೂರಾಕ್ನ ಯುನಿಕ್ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಇದರ ಬಾಡಿ ಫುಲ್ ತುಂಬ ನಾವು 6 ವೈಟ್ ಪ್ಯಾಚಸ್ಗಳು ನೋಡಬಹುದು. ಮೊದಲನೇದಾಗಿ ಇದರ ಫೇಸ್ ರೀಜನ್ ಒಂದು ವೈಟ್ ಕಲರ್ಡ್ ಪ್ಯಾಚ್. ಆ್ಯಂಡ್ 4 ಕಾಲುಗಳಲ್ಲಿ ಪ್ಯಾಚಸ್ಗಳು ವೈಟ್ ಕಲರ್, ಹಾಗೆ ಇದರ ಟೇಲ್ ಸೈಡಲ್ಲಿ ಒಂದು ಪ್ಯಾಚಸ್. ಟೋಟಲಾಗಿ ಈ ಬರ್ಕ್ಷೈರ್ ಸ್ವೈನ್ ಬ್ರೀಡ್ನ ಐಡೆಂಟಿಫಿಕೇಷನ್ ಏನಂದರೆ ಇದರ ಬಾಡಿ ಬ್ಲ್ಯಾಕ್ ಕಲರ್ಡ್ ಬಾಡಿ ಇರುತ್ತೆ, ಬಟ್ 6 ವೈಟ್ ಕಲರ್ ಪ್ಯಾಚಸ್ ಇರುತ್ತೆ. ಒಂದು ಮೂಗಿನ ರೀಜನ್, ಬಾಯಿ ರೀಜನ್, ಒಂದು ಟೇಲ್, ಹಾಗೆ 4 ಕಾಲುಗಳು. ಇದು ಯುನಿಕ್ ಐಡೆಂಟಿಫಿಕೇಷನ್. ಆ್ಯಂಡ್ ಸ್ಯಾಡಲ್ ಬ್ಯಾಕ್ ಇದೇನಷ್ಟು ಇಂಪಾರ್ಟೆಂಟ್ ಇರೋದಿಲ್ಲ, ಬಟ್ ನೋಡೋಣ. ಇದು ಬ್ಲ್ಯಾಕ್ ಕಲರ್ಡ್ ಬಾಡಿ ಇಲ್ಲಿ ಐತೆ ನೋಡಿ, ಸ್ಯಾಡಲ್ ಬ್ಯಾಕ್. ಇದು ಇಲ್ಲಿ ಐಡೆಂಟಿಫಿಕೇಷನ್ ಕಾಣಬಹುದು. ಇದು ಫುಲ್ ಬ್ಲ್ಯಾಕ್ ಕಲರ್ಡ್ ಬಾಡಿ. ಇದರ ಒಂದು ಕೋಟ್ ಹಾಕಿದ ಹಾಗೆ ಕಾಣಿಸುತ್ತದೆ ಇದಕ್ಕೆ. ಅಂದರೆ ನೋಡಿ ಗೈಸ್, ಫುಲ್ ಬ್ಲ್ಯಾಕ್ ಕಲರ್ ಬಾಡಿ ಡಿವಿಷನ್ ಆಗಿರುತ್ತೆ. ಇದು ಈ ಬ್ರೀಡ್ ಒಂದು 3 ಡಿವಿಷನ್ ಇದೆ, ಬ್ಲ್ಯಾಕ್, ವೈಟ್, ಹಾಗೆ ಬ್ಲ್ಯಾಕ್. ಈ ಬ್ರೀಡ್ನ ಐಡೆಂಟಿಫಿಕೇಷನ್ ಬಂದುಬಿಟ್ಟು ಬ್ಲ್ಯಾಕ್ ಕಲರ್ಡ್ ಬ್ಯಾಕ್ ಇರುತ್ತೆ, ಆ್ಯಂಡ್ ಬ್ಲ್ಯಾಕ್ ಕಲರ್ಡ್ ಫ್ರಂಟ್ ಇರುತ್ತೆ, ಆ್ಯಂಡ್ ವೈಟ್ ಕಲರ್ಡ್ ಮಿಡಲ್ ಆಗಿರುತ್ತೆ. ಇದೊಂದು ಸ್ಯಾಡಲ್ ಬ್ಯಾಕ್ನ ಐಡೆಂಟಿಫಿಕೇಷನ್. ಆ್ಯಂಡ್ ಇದನ್ನು ಸ್ಯಾಡಲ್ ಬ್ಯಾಕ್, ಇಲ್ಲಿ ಕರೆಕ್ಟ್ ಐಡೆಂಟಿಫಿಕೇಷನ್ ಸಿಗುತ್ತೆ ನೋಡಿ. ಬ್ಲ್ಯಾಕ್ ಕಲರ್ಡ್ ಬಾಡಿ ಬ್ಯಾಕ್ ಸೈಡ್, ಬ್ಲ್ಯಾಕ್ ಕಲರ್ಡ್ ಬಾಡಿ ಫ್ರಂಟ್ ಸೈಡ್, ಆ್ಯಂಡ್ ವೈಟ್ ಕಲರ್ಡ್ ವಿತ್ 2 ಲೆಗ್ಸ್ ವೈಟ್ ಕಲರ್ಡಲ್ಲಿ ಕಾಣುತ್ತದೆ. ಇದು ಸ್ಯಾಡಲ್ ಬ್ಯಾಕ್. ಪೌಲ್ಟ್ರಿ ಬ್ರೀಡ್ಸ್ ಅಂದರೆ ಕೋಳಿ ಹಾಗೂ ಹುಂಜದ ಬ್ರೀಡ್ಸ್ಗಳು. ಮೊದಲನೇದಾಗಿ ಅಸೀಲ್. ಈ ಅಸೀಲ್ ನಾವು ಯುದ್ಧ ಅಂದರೆ ಕೋಳಿಗಳ ಹೊಡೆದಾಟ ಹಾಗೆ ಸ್ಪರ್ಧೆಗಳಲ್ಲಿ ನೋಡ್ತೇವಲ್ಲ, ಅದನ್ನು ಅಸೀಲ್ ಯೂಸ್ ಮಾಡುತ್ತಾರೆ. ಆ್ಯಂಡ್ ಫುಲ್ ಸ್ಟ್ರಾಂಗ್. ಇದರ ನೆಕ್ ಸ್ವಲ್ಪ ಲಾಂಗ್ ಆಗಿರುತ್ತದೆ, ಬ್ಲ್ಯಾಕ್ ಕಲರ್. ಇದರ ಪುಚ್ಚಗಳು ಸ್ವಲ್ಪ ದೊಡ್ಡದಾಗಿರುತ್ತವೆ. ಇದು ಅಸೀಲ್. ಆ್ಯಂಡ್ ನೆಕ್ಸ್ಟ್ ಸಸೆಕ್ಸ್ ವೈಟ್ ಕಲರ್ಡ್ ಫ್ಯಾಟಿ ಬಾಡಿ. ಇದರ ಮೇಲೆ ಕೊಂಬು ಇರುತ್ತವೆ ಇವು. ಆ್ಯಂಡ್ ಇಲ್ಲಿ ಕುತ್ತಿಗೆ ರೀಜನ್ ಸ್ವಲ್ಪ ಬ್ಲ್ಯಾಕ್ ಕಲರ್ಡ್ ಫೆದರ್ಸ್ಗಳು ನಾವು ನೋಡಬಹುದು. ಗಿರಿರಾಜ
ಬ್ರೌನ್ ಕಲರ್, ಸ್ವಲ್ಪ ಇಲ್ಲಿ ಫೇಸ್ ನೆಕ್ ರೀಸನ್ ಹಾಗೆ ಬ್ಯಾಕ್ ಈ ಸೈಡ್ ರೀಸನ್ ಸ್ವಲ್ಪ ರೆಡ್ ಅಥವಾ ಬ್ಲ್ಯಾಕ್ ಕಲರ್ ಮಿಕ್ಸ್ ಆಗಿರುವಂತಹ ಒಂದು ಇದು ನೋಡಬಹುದು. ಇದು ಗಿರಿರಾಜ. ಮೈನೋರ್ಕ ಬಂದ್ಬಿಟ್ಟು ಫುಲ್ ಬ್ಲ್ಯಾಕ್ ಕಲರ್ಡ್ ಬಾಡಿ ಆ್ಯಂಡ್ ಸ್ವಲ್ಪ ಫೆದರ್ಸ್ ಇರುತ್ತವೆ. ಆ್ಯಂಡ್ ಇಲ್ಲಿ ಕೆಳಗೆ 2 ಕಿವಿ ಅಥವಾ ಗಂಟಲಿನಲ್ಲಿ ಇದು ಜೋತಾಡೋ ಹಾಗೆ 2 ಜೋತಾಡುತ್ತವೆ. ಇದರ ಕೊಂಬ್ಸ್ಗಳು ಹೀಗೆ ಇರುತ್ತವೆ. ಆ್ಯಂಡ್ ಇದು ಮೈನೋರ್ಕ. ಲೆಗ್ ಹಾರ್ನ್ ಯೂನಿಕ್ ಐಡೆಂಟಿಫಿಕೇಶನ್ ಬಂದ್ಬಿಟ್ಟು ನಾವು ವಿ ಶೇಪ್ನಲ್ಲಿ ನೋಡಬಹುದು. ಅದರ ಫೆದರ್ಸ್ಗಳು ಹಾಗೆ ಬಾಡಿ ನೋಡೋದಾದರೆ ವಿ ಶೇಪ್ನಲ್ಲಿ ನಾವು ಕಾಣುತ್ತೇವೆ. ಇದು ಲೆಗ್ ಹಾರ್ನ್ ಯೂನಿಕ್ ಐಡೆಂಟಿಫಿಕೇಶನ್. ಹೇಗೆಂದರೆ ಇದರ ಫೇಸ್ ಸ್ವಲ್ಪ ಬ್ಲ್ಯಾಕ್ ಕಲರ್ಡ್ ಆ್ಯಂಡ್ ಫುಲ್ ವೈಟ್ ಕಲರ್ಡ್ ಬಾಡಿ ಇರುತ್ತೆ. ಲೆಗ್ ಹಾರ್ನ್ ಅಂದರೆ ವೈಟ್ ಲೆಗ್ ಹಾರ್ನ್, ಬ್ಲ್ಯಾಕ್ ಲೆಗ್ ಹಾರ್ನ್ ಹೀಗೆ 2 ನೋಡ್ಬೋದು. ವೈಟ್ ಲೆಗ್ ಹಾರ್ನ್ಗೆ ಫುಲ್ ವೈಟ್ ಕಲರ್ಡ್ ಬಾಡಿ, ಬ್ಲ್ಯಾಕ್ ಲೆಗ್ ಹಾರ್ನ್ಗೆ ಫುಲ್ ಬ್ಲ್ಯಾಕ್ ಕಲರ್ಡ್ ಬಾಡಿ. ಆ್ಯಂಡ್ ಬಾಡಿ ರೀಸನ್ ಯುನಿಕ್ ಐಡೆಂಟಿಫಿಕೇಶನ್ ಬಂದುಬಿಟ್ಟು ವಿ ಶೇಪ್ನಲ್ಲಿ ಹೀಗೆ ಇದು ವಿ ಶೇಪ್ನಲ್ಲಿ ನಾವು ಕಾಣಬಹುದು. ಇದು ಲೆಗ್ ಹಾರ್ನ್. ಕಾಕ್ ಚಿಕನ್ ಅಂದರೆ ಹುಂಜ, ಸ್ವಲ್ಪ ರೆಡ್ ಕಲರ್ಡ್, ಸ್ವಲ್ಪ ಬಾಡಿ ಸ್ವಲ್ಪ ಚಲೋ ಇರುತ್ತೆ. ಇದು ಕಾಕ್ ಚಿಕನ್. ಆ್ಯಂಡ್ ಫೀಡರ್. ಇಲ್ಲಿವರೆಗೆ ನಾವು ಬ್ರೀಡ್ಸ್ಗಳು ಎಲ್ಲ ನೋಡಿದೆ. ಆ್ಯಂಡ್ ನಾವು ಈಗ ನೋಡೋದಾದರೆ ಇಕ್ವಿಪ್ಮೆಂಟ್ಸ್ಗಳು ನೋಡೋಣ. ಫೀಡರ್, ಇದು ಪೌಲ್ಟ್ರಿ ಫೀಡರ್ ಅಂತ. ಇದರಲ್ಲಿ ಸೀಡ್ಸ್ಗಳು ಹಾಕಿರುತ್ತಾರೆ. ಆ್ಯಂಡ್ ಹಿಯರ್ ಪರ್ಟಿಕ್ಯುಲರ್ ಇಲ್ಲಿ ಪೌಲ್ಟ್ರಿ ಬರ್ಡ್ಸ್ಗಳು ನಿಂತು ಫೀಡ್ ಮಾಡಲು ಯೂಸ್ ಮಾಡ್ತಾರೆ. ಫೀಡರ್ ಅಂದರೆ ಪೌಲ್ಟ್ರಿ ಬರ್ಡ್ಸ್ಗಳಿಗೆ ಫೀಡರ್, ಊಟವನ್ನು ಹಾಕಲು, ಕಾಳುಗಳನ್ನು ಹಾಕಲು ಒಂದು ಯೂಸ್ ಮಾಡುವಂಥ ಇಕ್ವಿಪ್ಮೆಂಟ್. ವಾಟರ್ ಅಂದರೆ ಇಲ್ಲಿ ವಾಟರ್ ಹಾಕಿರ್ತಾರೆ. ಆ್ಯಂಡ್ ಹಿಯರ್ ಲಿಮಿಟೆಡ್ ಅಮೌಂಟ್ನಲ್ಲಿ ನಾವು ವಾಟರ್ ನೋಡಬಹುದು. ಆ್ಯಂಡ್ ಪೌಲ್ಟ್ರಿ ಬರ್ಡ್ಸ್ ಇದನ್ನು ಕುಡಿಯುತ್ತವೆ. ಇದು ವಾಟರ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಗ್ಯಾಸ್ ಡಿಬೀಕರ್. ಇದೊಂದು ಗ್ಯಾಸ್ ಡಿಬೀಕರ್ ಅಂದರೆ ಈಗ ಪೌಲ್ಟ್ರಿ ಬರ್ಡ್ಸ್ಗಳ ಮೂಗನ್ನು ಅಥವಾ ಬೀಕ್ ಅಂತಾರಲ್ಲ, ಹೀಗೆ ಇರ್ತವಲ್ಲ ಬೀಕ್ಗಳು ಬಹಳ ಚೂಪಾಗಿದ್ದರೆ ಅವು ಬ್ರೀಡ್ಸ್ಗಳ ನಡುವೆ ಜಗಳವಾದರೆ ಸ್ವಲ್ಪ ಇಂಜುರಿ ಮಾಡ್ತವೆ. ಹಾಗೆ ಅವು ಸ್ವಲ್ಪ ಡೆತ್ ಆಗಲು ಕಾರಣವಾಗುತ್ತವೆ. ಹಾಗಾಗಿ ಗ್ಯಾಸ್ ಡಿಬೀಕರ್ ಈ ಇಕ್ವಿಪ್ಮೆಂಟ್ ಯೂಸ್ ಮಾಡಿ ಅದರ ಬೀಕ್ಸ್ಗಳನ್ನು ಕಟ್ ಮಾಡಿ ಹೀಗೆ ಏನು ಚುಚ್ಚಲಾರದ ಎಡ್ಜ್, ಫುಲ್ ಥಿನ್ ಎಡ್ಜ್ ಇದ್ದಿದ್ದು ಕಟ್ ಮಾಡಿ ಸ್ವಲ್ಪ ಶಾರ್ಪ್ ಇದ್ದಿದ್ದು ಇದು ಮಾಡುತ್ತಾರೆ. ಆ್ಯಂಡ್ ಇದು ಗ್ಯಾಸ್ ಡಿಬೀಕರ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅವರು ಬೀಕನ್ನು ಕಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಫಸ್ಟಿಗೆ ಹೀಗೆ ಫುಲ್ ಶಾರ್ಪ್ ಆಗಿರುವಂಥ ಬೀಕ್ ಇರ್ತವೆ. ಈಗ ಕಟ್ ಮಾಡಿದ್ರ ಮುಖಾಂತರ ಹೀಗೆ ಕಟೆಡ್ ಇರ್ತವೆ. ಆ್ಯಂಡ್ ಡಿಬೀಕರ್, ಡಿಹಾರ್ನರ್, ಇದು ಕ್ಯಾಟಲ್ ಹಾಗೂ ಬಫೆಲ್ ಬ್ರೀಡ್ಸ್ಗಳಲ್ಲಿ ಯೂಸ್ ಮಾಡ್ತಾರೆ. ಎಲೆಕ್ಟ್ರಿಕ್ ಡಿಹಾರ್ನರ್ ಅಂತಲೂ ಅಂತಾರೆ ಇದಕ್ಕೆ. ಆ್ಯಂಡ್ ಗೈಸ್, ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಡಿಹಾರ್ನರ್ ಕೊಂಬುಗಳು ಇರ್ತವಲ್ಲ, ಕೊಂಬುಗಳು ಬಹಳ ತಿನ್ ಶಾರ್ಪ್ನಲ್ಲಿ ಇರುತ್ತವೆ. ಆ್ಯಂಡ್ ಈ ಕೊಂಬುಗಳನ್ನು ಕತ್ತರಿಸಲು ನಾವು ಎಲೆಕ್ಟ್ರಿಕ್ ಡಿಹಾರ್ನರನ್ನು ಯೂಸ್ ಮಾಡುತ್ತೇವೆ. ಆ್ಯಂಡ್ ಈ ಡಿಹಾರ್ನರ್ ಕೊಂಬುಗಳನ್ನು ಕತ್ತರಿಸಿ ಬಿಡುತ್ತವೆ. ಆ್ಯಂಡ್ ಎಲೆಕ್ಟ್ರಿಕಲ್ ಆಪ್ರೇಟೆಡ್ ಆಗಿರುತ್ತೆ. ಇದು ಎಲೆಕ್ಟ್ರಿಕಲ್ ಡಿಹಾರ್ನರ್ ಕೋಡುಗಳನ್ನು ಕತ್ತರಿಸಲು ಯೂಸ್ ಮಾಡುತ್ತೇವೆ. ಬರ್ಡ್ ಈಸ್ ಅ ಕ್ಯಾಸ್ಟ್ರೇಟರ್. ಈಗ ಹೋರಿ ಇರುವಂತಹ ಆಕಳು, ಹೋರಿ ಇರುತ್ತಲ್ಲ, ಆ ಹೋರಿಯನ್ನು ಎತ್ತಾಗಿ ಕನ್ವರ್ಟ್ ಮಾಡಲು ಅದರ ಗಳನ್ನು ಕತ್ತರಿಸುತ್ತಾರೆ, ಅಂದರೆ ಕ್ಯಾಸ್ಟ್ರೇಟ್ ಮಾಡುತ್ತಾರೆ. ಬರ್ಡೀಸ್ ಅಂದರೆ ಟೆಸ್ಟಿಕಲ್ಸ್. ಆ್ಯಂಡ್ ಹೋರಿ ಇರುವಂತಹ ಒಂದು ಬ್ರೀಡನ್ನು ಬರ್ಡೀಸ್ ಕ್ಯಾಸ್ಟ್ರೇಟರ್ ಮುಖಾಂತರ, ಈ ಇಕ್ವಿಪ್ಮೆಂಟ್ ಮುಖಾಂತರ ನಾವು ಟೆಸ್ಟಿಕಲ್ಸ್ ಕಟ್ ಮಾಡಿ ಅದನ್ನು ಎತ್ತಾಗಿ ಕನ್ವರ್ಟ್ ಮಾಡಬಹುದು. ಆ್ಯಂಡ್ ಅದು ಏನಾದರೂ ರೀಪ್ರೊಡಕ್ಷನ್ ಮಾಡಲು ಯೂಸ್ ಆಗೋದಿಲ್ಲ. ಹಾಗೆ ಈ ಬರ್ಡೀಸ್ ಕ್ಯಾಸ್ಟ್ರೇಟರ್ ಯೂಸ್ ಮಾಡಿ ಬುಲ್ನ ಒಂದು ಟೆಸ್ಟಿಸ್ಗಳನ್ನು ರಿಮೂವ್ ಮಾಡ್ತಾರೆ. ಇದನ್ನು ಬರ್ಡೀಸ್ ಕ್ಯಾಸ್ಟ್ರೇಟರ್ ಅಂತಾರೆ. ಆ್ಯಂಡ್ ಇದು ಬರ್ಡೀಸ್ ಕ್ಯಾಸ್ಟ್ರೇಟರ್. ನೆಕ್ಸ್ಟ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಇದು ಬಂದ್ಬಿಟ್ಟು AI ಗನ್ ಅಂತಲೂ ಅಂತಾರೆ. ಇದು ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಇದು
ಇನ್ಸೆಮಿನೇಷನ್ ಅಂದರೆ ಈಗ ಕೆಲವೊಂದು ಬ್ರೀಡ್ಸ್ಗಳಿಗೆ ಪರ್ಟಿಕ್ಯುಲರ್ ಆಗಿರುವಂತಹ ಸೆಮೆನ್ ಬೇಕಾಗಿರುತ್ತದೆ. ಹಾಗೆ ಅದೊಂದು ಪರ್ಟಿಕ್ಯುಲರ್ ಆಗಿರುವಂತಹ ನಾವು ಬುಲ್ಗಳನ್ನು ಅಥವಾ ಕೋಣವನ್ನು ಸಿಗುವುದಿಲ್ಲ. ಹಾಗಾಗಿ ಇದನ್ನು ಪರ್ಟಿಕ್ಯುಲರ್ನಲ್ಲಿರುವಂಥ ಒಂದು ಸೆಮೆನ್ ಕಲೆಕ್ಷನ್, ಸೆಮೆನ್ ಸ್ಟ್ರಾ ಅಂತ ಇಷ್ಟೇ ಸಣ್ಣದಾಗಿರುವಂಥ ಒಂದು ಸೆಮೆನ್ ಇರುವಂಥ ಒಂದು ನಾವು ಇದರೊಳಗೆ ಪ್ಲೇಸ್ ಮಾಡುವಂಥ ಒಂದು ಲೆಡ್ ಸಿಗುತ್ತದೆ ಆ್ಯಂಡ್ ಅದರಲ್ಲಿ ಸೆಮೆನ್ ಇರುತ್ತದೆ. ಅದನ್ನು ಇದರೊಳಗೆ ಹಾಕಿ ಈ AI ಗನ್ ಮುಖಾಂತರ ನಾವು ಆರ್ಟಿಫಿಷಿಯಲಿ ಇನ್ಸೆಮಿನೇಷನ್ ಮಾಡಿ ಪರ್ಟಿಕ್ಯುಲರ್ ಬ್ರೀಡ್ನ ಒಂದೊಂದು ಸೆಮೆನನ್ನು ಸರ್ವಿಕ್ಸ್ ರೀಸರ್ನಲ್ಲಿ ಹಾಕುತ್ತೇವೆ ಆ್ಯಂಡ್ ಪರ್ಟಿಕ್ಯುಲರ್ ಬ್ರೀಡನ್ನು ನಾವು ಸಿಗಬಹುದು. ಆ್ಯಂಡ್ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ ಇದು ಎಗ್ ಟ್ರೇ, ಎಗ್ಗನ್ನು ಪ್ಲೇಸ್ ಮಾಡಲು ಯೂಸ್ ಮಾಡುವಂಥ ಎಗ್ ಟ್ರೇ. ನಂಬರ್ ಟ್ಯಾಗ್ ಅಂದರೆ ಇದೊಂದು ಐಡೆಂಟಿಫಿಕೇಷನ್ಗೋಸ್ಕರ. ಇದನ್ನು ಕೆಲವೊಂದಿಷ್ಟು ಆಧಾರ್ ಕಾರ್ಡ್ ಅಂತ ಕರೀತಾರಲ್ಲ ಅನಿಮಲ್ಸ್ಗಳಿಗೆ, ಆ್ಯಂಡ್ ಇದು ಕಿವಿಗಳಿಗೆ ಪ್ಲೇಸ್ ಮಾಡಿರ್ತಾರೆ. ಕೆಲವೊಂದಿಷ್ಟು ಅಥವಾ ಬಹಳಷ್ಟು ಬ್ರೀಡ್ಗಳ ಕಿವಿಗಳಿಗೆ ಇದನ್ನು ಪ್ಲೇಸ್ ಮಾಡಿರ್ತಾರೆ. ಇದು ನಂಬರ್ ಟ್ಯಾಗ್. ಇದು ನೆಕ್ ಬೆಲ್ ಅಂದರೆ ಬ್ರೀಡ್ಸ್, ಕ್ಯಾಟಲ್ ಹಾಗೂ ಬಫೆಲೋ ಬ್ರೀಡ್ಸ್ಗಳಿಗೆ ಎಲ್ಲಿದೆ ಅಂತ ಐಡೆಂಟಿಫಿಕೇಷನ್ಗೋಸ್ಕರ ಕೊರಳಿಗೆ ಹಾಕಿರುತ್ತಾರೆ. ಇದು ನೆಕ್ ಬೆಲ್. ಆ್ಯಂಡ್ ನೆಕ್ಸ್ಟ್ ಸ್ಟೆಥೋಸ್ಕೋಪ್. ಈಗ ಡಾಕ್ಟರ್ಸ್ ಯೂಸ್ ಮಾಡುವಂಥ ಪಲ್ಸ್ ರೇಟ್, ಹಾರ್ಟ್ ಬೀಟ್ ಅಂತ ನೋಡುವ ಒಂದು ಸಾಧನ ಇದು ಸ್ಟೆಥೋಸ್ಕೋಪ್. ಆ್ಯಂಡ್ ನೆಕ್ಸ್ಟ್ ಥರ್ಮೋಮೀಟರ್ ಅದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ಟೆಂಪ್ರೇಚರ್ ಮೆಜರಿಂಗೋಸ್ಕರ. ಆ್ಯಂಡ್ ಇದರ ಮುಂದಿನ ರೀಸನ್ ಮೆಟಲ್ನ ಆಗಿರುತ್ತದೆ. ಆ್ಯಂಡ್ ಹಿಯರ್ ನಾವು ಮಾರ್ಕರ್ಸ್ ನೋಡಬಹುದು, ಮೆಜರ್ಸ್ಗಳು. ಇದು ಥರ್ಮೋಮೀಟರ್ ಫಾರ್ ಹೀಟ್ ಮೆಜರ್ಮೆಂಟ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಸೆಮೆನ್ ಸ್ಟ್ರಾ, ನಾನು ಆಗಲೇ ಹೇಳಿದೆಲ್ಲ, ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ನಲ್ಲಿ ಸೆಮೆನ್ ಸ್ಟ್ರಾ ಅಂತ ಯೂಸ್ ಮಾಡ್ತಾರೆ. ಅದರಲ್ಲಿ ಪರ್ಟಿಕ್ಯುಲರಾಗಿ ಸೆಮೆನ್ ಇರುತ್ತದೆ ಅಲ್ಲ, ಅದು ಯೂಸ್ ಮಾಡಿ ನಾವು ಆರ್ಟಿಫಿಷಿಯಲಿ ಇನ್ಸೆಮಿನೇಷನ್ ಮಾಡಲು ಯೂಸ್ ಮಾಡುತ್ತೇವೆ. ಆ್ಯಂಡ್ ಬೋವೈಸ್ ಸೆಮೆನ್ ಸ್ಟ್ರಾನು ಅಂತಾರೆ. ಇದು ಯುನಿಕ್ ಕಲರ್ಸ್ನಲ್ಲಿ ಕಾಣಬಹುದು. ಇಲ್ಲಿ ಐತಲ್ಲ ಗೈಸ್, ನಾವು ಇದನ್ನು ಯುನಿಕ್ ಕಲರ್ಸ್ನಲ್ಲಿ ಕಾಣಬಹುದು. ಕೆಲವೊಂದಿಷ್ಟು ಬ್ರೀಡ್ಸ್ಗಳಿಗೆ ಕೆಲವೊಂದಿಷ್ಟು ಕಲರ್ನಲ್ಲಿ ನೋಡಬಹುದು. ಆ್ಯಂಡ್ ಇದು ಸೆಮೆನ್ ಸ್ಟ್ರಾ, ಇದರಲ್ಲಿ ಸೆಮೆನ್ ಇರುತ್ತೆ. ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಗನ್ನಲ್ಲಿ ಹಾಕಿ ನಾವು ಆರ್ಟಿಫಿಷಿಯಲಿ ಫರ್ಟಿಲೈಸೇಷನ್ ಮಾಡಬಹುದು. ಆ್ಯಂಡ್ ಸೆಮೆನ್ ಸ್ಟ್ರಾ. ಆ್ಯಂಡ್ ನೆಕ್ಸ್ಟ್ ಹೂಫ್ ಟ್ರಿಮ್ಮರ್ ಅಂದರೆ ಊರು ಕತ್ತರಿಸೋದು. ಇದು ಎತ್ತುಗಳಿಗೆ ಅಥವಾ ಎಮ್ಮೆಗಳಿಗೆ ಕತ್ತರಿಸಲು ಇದನ್ನು ಹೂಫ್ ಟ್ರಿಮ್ಮರ್ ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಮೆಜರಿಂಗ್ ಸಿಲಿಂಡರ್. ಇವು ಹಾಲು ಹಾಗೆ ಮುಂತಾದ ಸೊಲ್ಯೂಷನ್ಸ್ ಇವು ಮೆಜರ್ ಮಾಡಲು, ಹಾಲು ಅಥವಾ ಮುಂತಾದ ಸೊಲ್ಯೂಷನ್ಸ್ಗಳನ್ನು ಮೆಜರ್ ಮಾಡಲು ಇದನ್ನು ಮೆಜರಿಂಗ್ ಸಿಲಿಂಡರ್ ಯೂಸ್ ಮಾಡ್ತಾರೆ. ಇದು 50 ml, 100 ml, 300, 500 ml, 1 ಲೀಟರ್ ಹೀಗೆ ಮುಂತಾದ 5 ಲೀಟರ್ಗಳಲ್ಲಿ ನಾವು ಮೆಜರಿಂಗ್ ಸಿಲಿಂಡರ್ ನೋಡಬಹುದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬ್ಯೂಟ್ರೋಮೀಟರ್. ಇದು ಹಾಲಿನ ಕಂಟೆಂಟ್, ಫ್ಯಾಟ್ ಕಂಟೆಂಟನ್ನು ಮೆಜರ್ ಮಾಡಲು ಯೂಸ್ ಮಾಡ್ತಾರೆ ಅನ್ಕೊತೀನಿ. ಇದು ಬ್ಯೂಟ್ರೋಮೀಟರ್. ನೆಕ್ಸ್ಟ್ ಸ್ಯಾಂಪ್ಲಿಂಗ್ ಡಿಪ್. ಇವು ಹಾಲು ಅಥವಾ ಏನಾದರೂ ಸ್ಯಾಂಪ್ಲಿಂಗ್ಗೋಸ್ಕರ, ಅಂದರೆ ಸ್ವಲ್ಪ ಕ್ವಾಂಟಿಟಿ ಅಷ್ಟೇ ತಗೊಳ್ಳಲು ಈ ಸ್ಯಾಂಪ್ಲಿಂಗ್ ಡಿಪ್ಪನ್ನು ಯೂಸ್ ಮಾಡ್ತಾರೆ. ಆ್ಯಂಡ್ ನೆಕ್ಸ್ಟ್ ಇದು ಮುದೋಳ್. ಇದು ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದೆಲ್ಲ, ಲೀನ್ ಬಾಡಿ, ಲಾಂಗ್ ಲೆಗ್ ವಿತ್ ಲಾಂಗ್ ಟೇಲ್ ಆ್ಯಂಡ್ ಫೇಸ್ ಮುಂದಕ್ಕೆ ಇರುತ್ತೆ, ಲೀನ್ ಬಾಡಿ. ಇದು ಮುದೋಳ್ ಡಾಗ್. ಆ್ಯಂಡ್ ಗೈಸ್, ಇಲ್ಲಿಗೆ ಬ್ರೀಡ್ಸ್ಗಳು ಅಂದರೆ ಸ್ವೈನ್ ಬ್ರೀಡ್ಸ್, ಪೌಲ್ಟ್ರಿ ಬ್ರೀಡ್ಸ್, ಕೆಟಲ್ ಬ್ರೀಡ್ಸ್, ಬಫೆಲೋ ಬ್ರೀಡ್ಸ್ ಹಾಗೆ ಕೆಲವೊಂದಿಷ್ಟು ಎಕ್ವಿಪ್ಮೆಂಟ್ಸ್ಗಳನ್ನು ನೋಡಿದ್ದೇವೆ. ಆ್ಯಂಡ್ ಇದು ಒಂದು ವಿಡಿಯೋ ಬಹಳ ಯೂಸ್ ಆಗುತ್ತೆ. ಹಾಗೆ ಫುಲ್ ಎಕ್ಸ್ಪ್ಲನೇಷನ್, ಯುನಿಕ್ ಐಡೆಂಟಿಫಿಕೇಷನ್ಗೋಸ್ಕರ ನಾವು ಎಕ್ಸ್ಪ್ಲೇನ್ ಮಾಡಿದ್ದೇವೆ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಹೆಲ್ಪ್ ಆಗಲಿ. ಆ್ಯಂಡ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಆ್ಯಂಡ್ ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಬೇರೆ ಟಾಪಿಕ್ನೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.